ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ಅಭಿಯಾನವನ್ನು ಮಾಡ್ತಾ ಇದೆ. ಪ್ರತಿ ಊರಿನ ಸರ್ಕಾರಿ ಶಾಲೆಗಳ ಸಮಸ್ಯೆಯನ್ನ ಜನರ ಮುಂದಿಡೋ ಕೆಲಸ ಮಾಡ್ತಿದೆ. ಹೀಗಾಗಿನೇ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಕೂರಲು ಕೊಠಡಿ ಇಲ್ಲ, ಇರೋದು ಸರಿ ಇಲ್ಲ. ಗಡಿಯಲ್ಲಿನ ಕನ್ನಡ ಶಾಲೆಗಳ ದುಸ್ಥಿತಿ. ದೇವಗಿರಿಯ ಸರ್ಕಾರಿ ಶಾಲೆ ಮಕ್ಕಳನ್ನ ದೇವರೇ ಕಾಪಾಡಬೇಕು. ದೇವಗಿರಿ ಹೆಸರಿಗೆ ಮಾತ್ರ ದೇವಗಿರಿ, ಆದ್ರೆ ಅಲ್ಲೆಲ್ಲ ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೋಗ್ಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿ ಇದೆ ಶಾಲೆಗೆ. ಮೂರು ಕೊಠಡಿಯಲ್ಲೇ ಪಾಠ, ಮಕ್ಕಳ ಬದುಕಲ್ಲಿ ಅಧಿಕಾರಿಗಳ ಕಳ್ಳಾಟ. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಒಮ್ಮೆ ನೋಡಿ, ದೇವಗಿರಿ ಕನ್ನಡ ಶಾಲೆಯನ್ನು ಉಳಿಸಲಿಕ್ಕೆ ಮುಂದಾಗಿ ಕಣ್ಮುಚ್ಚಿ ಕುಳಿತ ಸರ್ಕಾರ ಬಡಿದೆಬ್ಬಿಸ್ತಿದೆ ನ್ಯೂಸ್ 18 ಅಭಿಯಾನ. ಈ ದೃಶ್ಯ ನೋಡ್ತಿದ್ರೆ ಇದೇನು ಶಾಲೆನೋ ದನದ ಕೊಟ್ಟಿಗೇನು ಒಂದು ಗೊತ್ತಾಗ್ತಿಲ್ಲ. ಈಗೀಗ ದನದ ಕೊಟ್ಟಿಗೆಗಳನ್ನು ಹೈಫೈ ಮಾಡ್ತಿದ್ದಾರೆ. ಮನೆಯಲ್ಲಿ ಸಾಕೋ ಹಸು ಕರುಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ನೋಡಿ. ಲಕ್ಷ ಲಕ್ಷ ಸುರಿದು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸೋ ಜನನಾಯಕರಿಗೆ ಇದೆಲ್ಲ ಎಲ್ಲಿ ಕಾಣಿಸುತ್ತೆ ಹೇಳಿ. ಎಲೆಕ್ಷನ್ ಬಂದಾಗ ಮಾತ್ರ ಸರ್ಕಾರಿ ಶಾಲೆ, ಸರ್ಕಾರಿ ಸ್ವತ್ತುಗಳು ನೆನಪಾಗೋದು. ಬಡವರ ವೋಟ್ ಬೇಕು, ಆದ್ರೆ ಬಡವರ ಸಂಕಷ್ಟ ಬೇಡ. ಹಳ್ಳಿಗಳ ಉದ್ಧಾರವೇ ನಮ್ಮ ಉದ್ಧಾರ ಅಂತ ಭಾಷಣ ಬಿಗಿಯೋರು ಇತ್ತ ಕಣ್ಣೆತ್ತಿಯೂ ನೋಡಲ್ಲ. ಇದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳು ಯಮಕೂಪಗಳಾಗ್ತಾ ಇರೋದು. 1ರಿಂದ 7ನೇ ತರಗತಿವರೆಗೂ ಇರೋ ಪ್ರಾಥಮಿಕ ಶಾಲೆಯಲ್ಲಿ ಕೇವಲ 3 ಕೊಠಡಿಗಳಿವೆ. ಇದು ಬೆಳಗಾವಿ ಜಿಲ್ಲೆಯ ಗಡಿಭಾಗದಲ್ಲಿರೋ ದೇವಗಿರಿಯ ಕನ್ನಡ ಶಾಲೆಯ ದುಸ್ಥಿತಿ. 1ರಿಂದ 7ನೇ ತರಗತಿವರೆಗೂ ಇರೋ ಈ ಶಾಲೆಯಲ್ಲಿ 141 ಮಕ್ಕಳಿದ್ದಾರೆ. ಆದ್ರೆ ಇರೋದು ಮಾತ್ರ 3 ಕೊಠಡಿ. ಇದರಲ್ಲೇ 1ರಿಂದ 7ನೇ ತರಗತಿವರೆಗೂ ಪಾಠ ಮಾಡ್ತಿದ್ದಾರೆ. ಮೂಲಭೂತ ಸೌಕರ್ಯ ಅನ್ನೋದೇ ಮರೀಚಿಕೆಯಾಗಿದ್ದು, ಗಡಿಭಾಗದ ಕನ್ನಡದ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಶಾಲೆಗೆ ಬರ್ತಿದ್ದಾರೆ. ಯಾಕಂದ್ರೆ ಶಾಲೆಯ ಮೇಲ್ಚಾವಣಿ ಕಿತ್ತು ಬರೋದಿಕ್ಕೆ ಶುರುವಾಗಿದ್ದು, ಯಾರ ತಲೆ ಮೇಲೆ ಯಾವಾಗ ಬೀಳುತ್ತೋ ಹೇಳೋದಿಕ್ಕಾಗ್ತಿಲ್ಲ. ಈ ಕನ್ನಡ ಶಾಲೆ ಇಂದು ನಿನ್ನೆ ಶುರುವಾದದ್ದಲ್ಲ. 1947ರಲ್ಲೇ ಕನ್ನಡ ಶಾಲೆಯನ್ನ ಕಟ್ಟಿಸಲಾಗಿತ್ತು. ಆದರೆ ಮರಾಠಿಗರ ದ್ವೇಷದ ಕಿಚ್ಚಿಗೆ 1986ರಲ್ಲಿ ಇಡೀ ಶಾಲೆಗೆ ಬೆಂಕಿ ಬಿದ್ದಿತ್ತು. ನಂತರ ಸ್ಥಳೀಯರೇ ಸೇರ್ಕೊಂಡು ಕನ್ನಡ ಶಾಲೆಯನ್ನ ಮರುಸ್ಥಾಪನೆ ಮಾಡಿದ್ರು. ಆದ್ರೀಗ ಇದೇ ಶಾಲೆಯ ಕೊಠಡಿಗಳೆಲ್ಲ ಬಿರುಕು ಬಿಟ್ಟಿದ್ದು ಆಗ್ಲೋ ಈಗ್ಲೋ ಅನ್ನುವಂತಾಗಿದೆ. ಹೀಗಾಗಿ ವರ್ಷದ ಹಿಂದೆ ಪಂಚಾಯಿತಿ ಅನುದಾನದಲ್ಲೇ 2 ಕೊಠಡಿಗಳನ್ನ ನಿರ್ಮಿಸೋದಿಕ್ಕೆ ಅಡಿಗಲ್ಲು ಹಾಕಿದ್ರು. ಆದ್ರೆ ಕಮಿಷನ್ ಕಿತ್ತಾಟದ ಆರೋಪದಲ್ಲಿ ಅವು ಕೂಡ ಅರ್ಧಕ್ಕೆ ನಿಂತು ಹೋಗಿವೆ. ಹೀಗಾಗಿ ಗಡಿ ಭಾಗದ ಮಕ್ಕಳು ಪರದಾಡ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನಮಗೆ ಕೊಠಡಿಗಳ ಸಮಸ್ಯೆ ಇದೆ ಮತ್ತು ನಮಗೆ ಟಾಯ್ಲೆಟ್ಗಳು ಮತ್ತು ವಾಶ್ರೂಮ್ಗಳ ಸಮಸ್ಯೆ ಇದೆ. ನಮ್ಮ ಟೀಚರ್ಸ್ಗೆ ಕೂಡ ವಾಶ್ರೂಮ್ ಇಲ್ಲ, ನಮಗೆ ಕೂಡ ಟಾಯ್ಲೆಟ್ ಇಲ್ಲ. ಆದ್ದರಿಂದ ನಮಗೆ ಟಾಯ್ಲೆಟ್ ಮತ್ತು ಕೊಠಡಿಯನ್ನು ಕಟ್ಟಿಸಿಕೊಳ್ಳಬೇಕೆಂದು ಮನವಿ ಮಾಡುತ್ತಿದ್ದೇವೆ. ನ್ಯೂಸ್ 18 ವರದಿ ಪರಿಶೀಲನೆ ಮಾಡ್ತೀನಿ ಅಂದ್ರು ಡಿಡಿಪಿಐ. ತಾವು ಏನು ಗಮನ ಸೆಳೆದಿದ್ದೀರಿ ಸರ್, ಪರಿಶೀಲನೆ ಮಾಡ್ತೀನಿ ಸರ್. ಖಂಡಿತ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನಷ್ಟು ಕೊಠಡಿಗಳು ನಾವು ಕ್ರಿಯಾ ಯೋಜನೆ ಈಗ ಮಾಡ್ತಾ ಇದ್ದೀವಿ ಸರ್. ಸರ್ಕಾರಿ ಶಾಲೆಯ ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅನ್ನೋ ಹೆಸರಲ್ಲಿ ನ್ಯೂಸ್ 18 ನಿರಂತರ ಅಭಿಯಾನ ಮಾಡ್ತಿದೆ. ಪ್ರತಿ ಊರೂರಲ್ಲಿರೋ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯನ್ನ ಸರ್ಕಾರದ ಗಮನಕ್ಕೆ ತರೋ ಕೆಲಸ ಮಾಡ್ತಿದೆ. ಹೀಗಾಗಿ ದೇವಗಿರಿ ಮಕ್ಕಳ ಪರದಾಟದ ವರದಿ ಕೂಡ ಡಿಡಿಪಿಐ ಲೀಲಾವತಿ ಹಿರೇಮಠರ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಡಿಪಿಐ ಶೀಘ್ರದಲ್ಲೇ ಪರಿಶೀಲನೆ ನಡೆಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸರ್ ನೋಡಿ, ಅದು ಡೆಮಾಲಿಷ್ ಮಾಡಿ ಪ್ರಾರಂಭ ಮಾಡಿರುವಂತದ್ದು ಖಂಡಿತ ನನ್ನ ಗಮನಕ್ಕಿದೆ. ತಾವೇನ್ ಹೇಳಿದಿರಿ ಅರ್ಧಕ್ಕೆ ನಿಂತಿರೋ ಬಗ್ಗೆ ಖಂಡಿತ ನಾನು ಮತ್ತಷ್ಟು ಮಾಹಿತಿಯನ್ನ ತಗೊಂಡು ಅದು ನಿಂದ್ರದ ಹಾಗೆ ಮತ್ತೆ ಖಂಡಿತ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನಷ್ಟು ಕೊಠಡಿಗಳು ಲಭ್ಯತೆಯನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕ್ರಿಯಾ ಯೋಜನೆ ಈಗ ಮಾಡ್ತಾ ಇದೀವಿ ಸರ್. ನ್ಯೂಸ್ 18 ವರದಿ ಎಫೆಕ್ಟ್ 2 ದಿನದಲ್ಲಿ ಕಾಮಗಾರಿ ಶುರು. ನ್ಯೂಸ್ 18 ಅಭಿಯಾನಕ್ಕೆ ಸಿಕ್ತು ಭಾರಿ ಸ್ಪಂದನೆ. ಸರ್ಕಾರಿ ಶಾಲೆಗಳ ಕುರಿತು ನ್ಯೂಸ್ 18 ಮಾಡ್ತಿರೋ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. 3 ದಿನದ ಹಿಂದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎನ್ ಚೌಡೇನಹಳ್ಳಿಯ ಸರ್ಕಾರಿ ಶಾಲೆ ಬಗ್ಗೆ ವರದಿ ಮಾಡಿದ್ವಿ. ಇಲ್ಲಿನ ಮಕ್ಕಳು ನಿತ್ಯ ಅನುಭವಿಸೋ ನರಕ ಯಾತನೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಈ ವರದಿಗೀಗ ಫಲಶ್ರುತಿ ಸಿಕ್ಕಿದೆ. ಅರ್ಧಕ್ಕೆ ನಿಂತಿದ್ದ ಅಡುಗೆ ಕೋಣೆ ಕಾಮಗಾರಿಗೆ ಕಾಯಕಲ್ಪ ಸಿಕ್ಕಿದ್ದು, ಶಾಲೆಯ ದುರಸ್ತಿಗೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಆದೇಶ ನೀಡಿದ್ದಾರೆ. ನನಗೆ ಗಮನಕ್ಕೆ ಬರ್ತಾ ಇದ್ದಂಗೆ ತಕ್ಷಣ ನಾನು ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಇವತ್ತು ಕೂಡ ನಾನು ಫಾಲೋ ಅಪ್ ಮಾಡಿದ್ದೀನಿ. ಅನುದಾನವನ್ನು ಒದಗಿಸಿಕೊಂಡು ಕೆಲಸ ಪೂರ್ಣಗೊಳಿಸ್ಬಿಟ್ಟು ಆ ಅಡಿಗೆ ಕೋಣೆನ ಸಂಪೂರ್ಣವಾಗಿ ನೀವು ರೆಡಿ ಮಾಡಬೇಕು ಅಂತ ಹೇಳಿದ್ದೀನಿ.
ಬಹುಶಃ 2 ದಿನ ಟೈಮ್ ತಗೊಂಡಿದ್ದಾರೆ. ಶುಕ್ರವಾರದೊಳಗಡೆ ಆ ಒಂದು ಅಡಿಗೆ ಕೋಣೆನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿ. ಒಟ್ನಲ್ಲಿ ಸರ್ಕಾರಿ ಶಾಲೆಗಳ ವಿಷಯದಲ್ಲಿ ನಿದ್ದೆಗೆ ಜಾರಿರೋ ಸರ್ಕಾರವನ್ನ ನ್ಯೂಸ್ 18 ಬಡಿದಬ್ಬಿಸೋ ಕೆಲಸ ಮಾಡ್ತಿದೆ. ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಆಗೋವರೆಗೂ ನಿರಂತರ ವರದಿ ಪ್ರಸಾರ ಮಾಡ್ತಾನೆ ಇರುತ್ತೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.